ಡೈರೆಕ್ಟರ್ಸ್ ಸ್ಪೆಷಲ್ ಇನ್ ಕನ್ನಡ ಸಿನಿಮಾ ನಮ್ಮ ಪುಟ್ಟಣ್ಣ. ಸಿನಿಮಾ ಚಿತ್ರದಿಂದ ಬದಲಾದ ಜನರು, ಆ ಜನದಿಂದ ಖ್ಯಾತಿ ಪಡೆದ ನಮ್ಮ ರಾಜ್ಯದ ಚಲನಚಿತ್ರ ನಿರ್ದೇಶಕರು ಯಾರೆಂದರೆ ದಿ ಒನ್ ಅಂಡ್ ಓನ್ಲಿ ದಿವಂಗತ ಪುಟ್ಟಣ್ಣ ಕಣಗಾಲ್. ಕಣಗಾಲ್ ಎಂದೇ ಜನಮನದಲ್ಲಿ ಹಸಿರಾದ ಪುಟ್ಟಣ್ಣ ಕಣಗಾಲರು ಜನಿಸಿದ್ದು ಡಿಸೆಂಬರ್ 1, 1933 ವರ್ಷದಲ್ಲಿ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮ ಅವರ ಹುಟ್ಟೂರು. ಅವರ ಹಿರಿಯ ಸಹೋದರ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಕನ್ನಡ ಚಿತ್ರಲೋಕ ಕಂಡ ಮಹಾನ್ ಚಿತ್ರ ಸಾಹಿತಿ. ಪುಟ್ಟಣ್ಣನವರು ಚಿತ್ರರಂಗಕ್ಕೆ ಬರುವ ಮುಂಚೆ ಹಲವು ನಾಟಕ ಕಂಪನಿಗಳಲ್ಲಿ ಡ್ರೈವರ್ ಕೆಲಸದಿಂದ ಹಿಡಿದು ವಿವಿಧ ವೃತ್ತಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದವರು. ಪುಟ್ಟಣ್ಣ ಕಣಗಾಲ್ ಸಾಮಾನ್ಯರಿಂದ ಹಿಡಿದು ಬುದ್ಧಿವಂತ ಜನಾಂಗದವರೆಗೆ ತಮ್ಮ ಅಸಾಮಾನ್ಯ ಸಾಮರ್ಥ್ಯದಿಂದ ಕನ್ನಡ ಚಿತ್ರರಂಗದಲ್ಲಿ ಹೆಸರಾದವರು. ಪ್ರಖ್ಯಾತ ನಟ ನಟಿಯರು ಮಾತ್ರ ಜನಮಾನಸದಲ್ಲಿ ಉಳಿಯುವ ಜಗಮಗದ ಚಿತ್ರ ಜಗತ್ತಿನಲ್ಲಿ ಒಬ್ಬ ಸಿನಿಮಾ ತಂತ್ರಜ್ಞ ಕೂಡ ಅದೇ ಮಟ್ಟಕ್ಕೆ ಅಥವಾ ಅದಕ್ಕೂ ಮೇಲ್ಮಟ್ಟಕ್ಕೆ ಉಳಿಯಲು ಸಾಧ್ಯವೆಂದರೆ ಆ ತಂತ್ರಜ್ಞನ ಮೌಲ್ಯ ಎಷ್ಟು ಔನ್ನತ್ಯದ್ದು ಅಂತ ಊಹಿಸಬಹುದು. ಭಾರತೀಯ ಚಿತ್ರ ಜಗತ್ತಿನ ಇತಿಹಾಸದಲ್ಲಿ ಅಂತಹ ಅಪೂರ್ವರ ಸಾಲಿಗೆ ಸೇರತಕ್ಕವರು ಪುಟ್ಟಣ್ಣ. ಚಲನಚಿತ್ರ ನಿರ್ದೇಶನಕ್ಕೆ ಎಲ್ಲಾ ರೀತಿಯಲ್ಲೂ ಹಿರಿಮೆಯನ್ನ ತಂದುಕೊಟ್ಟ ಅಮೋಘ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್. 1970ರ ದಶಕದಲ್ಲಿ ಆಗ ತಾನೇ ಒಬ್ಬ ನಟನಾ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲು ಪ್ರಾರಂಭಿಸಿದ್ದ ಆತ ಕಥಾಸಂಗಮ ಎಂಬ ತ್ರಿವಳಿ ಕಥೆಗಳ ಚಿತ್ರದಲ್ಲಿ ಮುನಿತಾಯಿಯಲ್ಲಿನ ಒಂದು ಸಣ್ಣ ಪಾತ್ರಕ್ಕೆ ಆಯ್ಕೆಯಾದ. ಆ ಪಾತ್ರದಲ್ಲಿ ಆತನ ಅಭಿನಯ ಎಲ್ಲರ ಬಾಯಿ ಮಾತಾಗಿ ಹೋಯಿತು. ಆ ನಟನನ್ನ ಪತ್ರಕರ್ತರು ಹೊಗಳಿದ್ರು. ಅದೆಂತಹ ಅದ್ಭುತ ಅಭಿನಯ ನಿಮ್ಮದು? ಅದಕ್ಕೆ ಆ ನಟ ಉತ್ತರ ನೀಡಿದ್ದು ಹೀಗೆ: ಆ ಅದ್ಭುತ ಎಂಬ ಪ್ರಶಂಸೆ ಸೇರಬೇಕಿದ್ದು ನಿರ್ದೇಶಕ ಪುಟ್ಟಣ್ಣ ಕಣಗಾಲರಿಗೆ. ಅವರು ನನಗೆ ಮಾಡಿ ತೋರಿಸಿದ ಅಭಿನಯದ ಕಾಲು ಭಾಗ ಕೂಡ ನಾನು ಮಾಡಿದ್ದೇನೆಂದು ಅನಿಸುವುದಿಲ್ಲ. ಆ ಪಾತ್ರಧಾರಿ ಮತ್ತಾರೂ ಅಲ್ಲ, ಇಂದು ಕೂಡ ಭಾರತದ ಚಿತ್ರರಂಗದಲ್ಲಿ ಜನಪ್ರಿಯತೆಯ ತುತ್ತ ತುದಿಯಲ್ಲಿರುವ ರಜನಿಕಾಂತ್. ಒಂದು ರೀತಿಯಲ್ಲಿ ರಜನಿಕಾಂತ್ ಇಂದು ಆ ಹಂತ ತಲುಪಲಿಕ್ಕೆ ಕಾರಣ ಕೂಡ ತನ್ನ ಉತ್ತಮತೆಯಲ್ಲಿ ಆತನಲ್ಲಿರುವ ಆಂತರ್ಯದಿಂದ ಎಂದು ನನಗನಿಸುತ್ತದೆ. ಇದು ಪುಟ್ಟಣ್ಣ ಕಣಗಾಲರ ಬಹಳಷ್ಟು ಚಿತ್ರಗಳನ್ನ ನೋಡಿ ಅವರ ಏಳು ಬೀಳುಗಳ ಬಗೆಗೆ ನಿರಂತರವಾಗಿ ಓದುತ್ತಾ ಬಂದಿರುವ ಕನ್ನಡಿಗರಿಗೆ ಆ ಹೆಸರಿನ ಬಗೆಗೆ ದೊರಕುವ ಒಂದು ಅತ್ಯುತ್ತಮ ವ್ಯಾಖ್ಯಾನ. ಅಂದು ರಜನಿಕಾಂತ್ ಅವರು ಹೇಳಿದ್ದರಲ್ಲಿ ಅಚ್ಚರಿ ಏನೂ ಇಲ್ಲ ಅಂತ ಕನ್ನಡ ಚಿತ್ರಲೋಕಕ್ಕೆ ಕಣಗಾಲರು ನೀಡಿರುವ ಹೊಸ ಕೊಡುಗೆಗಳಾದ ವಿಷ್ಣುವರ್ಧನ್, ಅಂಬರೀಷ್, ಆರತಿ ಹೆಸರುಗಳು ಪ್ರಧಾನವಾಗಿ ನೆನಪಿಗೆ ಬರುತ್ತವೆ. ಅಷ್ಟೇ ಅಲ್ಲ, ಕನ್ನಡ ಚಲನಚಿತ್ರ ರಂಗದಲ್ಲಿ ಅಂದು ವಿಭಿನ್ನ ಸ್ತರಗಳಲ್ಲಿ ಪ್ರಸ್ತುತರಾಗಿದ್ದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಗಂಗಾಧರ್, ಶ್ರೀನಾಥ್, ರಾಜೇಶ್, BS ರಂಗ, ಬಿ ಸರೋಜಾದೇವಿ, ಕಲ್ಪನಾ, ಜಯಂತಿ, ಭಾರತಿ, ಲೀಲಾವತಿ ಮುಂತಾದ ಕಲಾವಿದರು ಪುಟ್ಟಣ್ಣನವರ ಚಿತ್ರಗಳಲ್ಲಿ ತೋರಿದ ವಿಭಿನ್ನತೆ ಹಾಗೂ ಅಂತಹ ಚಿತ್ರಗಳಿಂದ ಪಡೆದ ಪ್ರಖ್ಯಾತಿ ಕೂಡ ಅಷ್ಟೇ ಪ್ರಮುಖವಾಗಿ ಕಾಣುತ್ತೆ. ಕನ್ನಡ ನಾಡಿನ ಬರಹಗಾರರ ಕಥೆ, ಕಾದಂಬರಿಗಳನ್ನ ಹೇಗೆ ಚಿತ್ರ ಮಾಧ್ಯಮಕ್ಕೆ ಉಪಯೋಗಿಸಬೇಕು ಅಂತ ಚಿತ್ರ ಜಗತ್ತಿಗೆ ವಿಶಿಷ್ಟವಾಗಿ ತೋರಿಸಿಕೊಟ್ಟವರು ಕೂಡ ಅವರೇ. ಅಷ್ಟೇ ಅಲ್ಲ, ಸೊಬಗಿನ ಕನ್ನಡ ನಾಡನ್ನ ಹೇಗೆ ಚಿತ್ರೀಕರಣದಿಂದ ಸೆರೆ ಹಿಡಿದು ಪ್ರೇಕ್ಷಕನಿಗೆ ಸೊಗಸಾಗಿ ಉಣಬಡಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟವರು ಸಹ ಪುಟ್ಟಣ್ಣನವರು. ಕವಿಗಳ ಹಾಡುಗಳನ್ನ ಹೇಗೆ ಚಿತ್ರಗೀತೆಗಳಲ್ಲಿ ನವೀನ ರೀತಿಯಿಂದ ಹೊಂದಿಸಬೇಕು ಅನ್ನೋದು ಸೃಜನೆ ಕೂಡ ಅವರದು. ಮೂಡಲಮನೆಯ ಮುತ್ತಿನ ನೀರಿನ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ, ಕೊಡಗಿನ ಕಾವೇರಿ ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಜನುಮ ಜನುಮದ ಅನುಬಂಧ ವಿರಹ ನೂರು ನೂರು ತರಹ, ವೇದಾಂತಿ ಹೇಳಿದನು. ಹೀಗೆ ಒಂದಕ್ಕಿಂತಲೂ ಒಂದು ಪ್ರಭಾವಶಾಲಿ ವ್ಯಕ್ತತೆಗಳನ್ನು ಇಲ್ಲಿ ಹೆಸರಿಸಬಹುದು. ಪುಟ್ಟಣ್ಣ ಅವರ ಚಿತ್ರಗಳಾದ ಬೆಳ್ಳಿಮೋಡ, ಸಾವಿರ ಮೆಟ್ಟಿಲು, ಮಲ್ಲಮ್ಮನ ಪವಾಡ, ಕಪ್ಪು ಬಿಳುಪು, ಗೆಜ್ಜೆ ಪೂಜೆ, ಕರುಳಿನ ಕರೆ, ಶರಪಂಜರ, ಸಾಕ್ಷಾತ್ಕಾರ, ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ,
ಉಪಾಸನೆ, ಶುಭಮಂಗಳ, ಬಿಳಿ ಹೆಂಡತಿ, ಕಥಾಸಂಗಮ, ಕಾಲೇಜು ರಂಗ, ಫಲಿತಾಂಶ, ಪಡುವಾರಳ್ಳಿ ಪಾಂಡವರು, ಧರ್ಮಸೆರೆ, ರಂಗನಾಯಕಿ, ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ, ಅಮೃತ ಘಳಿಗೆ, ಋಣಮುಕ್ತಳು, ಮಸಣದ ಹೂವು ಹೆಸರುಗಳೇ ಹೇಳುವಂತೆ ಇವುಗಳಲ್ಲಿ ಬಹುತೇಕವು ಕಾದಂಬರಿ ಆಧಾರಿತ ಚಿತ್ರಗಳು. ಅವರು ಹಿಂದಿಯಲ್ಲಿ ಹಂಪಾಂಚ್ ಮತ್ತು ಜಹರಿಲಾ ಇನ್ಸಾನ್ ಎಂಬ ಚಿತ್ರಗಳನ್ನು ನಿರ್ದೇಶಿಸಿದರು. ಇವರ ಚಿತ್ರಗಳು ಕಲಾತ್ಮಕ ಚಿತ್ರಗಳು ಮತ್ತು ಕಮರ್ಷಿಯಲ್ ಚಿತ್ರಗಳಿಗೆ ಸೇತುವೆಯಂತಿದ್ದವು. ಸಾಮಾಜಿಕ ಸಂದೇಶವನ್ನ ಪಾತ್ರಗಳ ಗಟ್ಟಿಯಾದ ಅಭಿನಯ, ಪರಿಣಾಮಕಾರಿ ದೃಶ್ಯಗಳ ಮೂಲಕ ತೋರಿಸುತ್ತಿದ್ದರು. ಪುಟ್ಟಣ್ಣರಿಗಿಂತ ಹಿರಿಯರಾದ ತಮಿಳಿನ ಪ್ರಸಿದ್ಧ ನಿರ್ದೇಶಕ ಕೆ. ಬಾಲಚಂದರ್ ಇವರನ್ನ ಗುರುಗಳೆಂದು ಅಂತ ಕರೆದಿದ್ದು ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ಶೈಲಿ ಹಾಗೂ ಸಾಮಾಜಿಕ ಬದ್ಧತೆಯನ್ನ ಎತ್ತಿ ಹಿಡಿಯುತ್ತೆ. ಮಸಣದ ಹೂವು ಚಿತ್ರದ ಚಿತ್ರಣ ಸಂದರ್ಭದಲ್ಲಿ ಜೂನ್ 5, 1985ರಂದು ಪುಟ್ಟಣ್ಣ ಕಣಗಾಲರು ನಿಧನರಾದರು. ಪ್ರಸ್ತುತ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲರಂತೆ ಸದಭಿರುಚಿಯ ಹಾಗೂ ಸಾಮಾಜಿಕ ಸಂದೇಶವುಳ್ಳ ಚಿತ್ರಗಳು ವಿರಳಾತಿ ವಿರಳವೆಂದೇ ಹೇಳಬಹುದು. ಹುಡಿ ಬಡಿ ಕಡಿ ಅನ್ನೋದೇ ಇತ್ತೀಚಿನ ಚಿತ್ರಗಳ ಫಾರ್ಮುಲಾ ಆಗಿ ಹೋಗಿದೆ. ಇಂತಹ ಚಿತ್ರಗಳು ಸಮಾಜಕ್ಕೆ ಬೀರುತ್ತಿರುವ ಪರಿಣಾಮಗಳಾದರೂ ಎಂತಹದು ಅನ್ನೋದನ್ನ ನೋಡಿದರೆ ನಿಜಕ್ಕೂ ದಿಗಿಲಾಗುತ್ತದೆ. ಇವತ್ತಿನ ಚಿತ್ರಗಳನ್ನ ನೋಡಿದ್ರೆ ಕಲಿಯುವುದಾದರೂ ಏನಿದೆ? ಪುಟ್ಟಣ್ಣ ಕಣಗಾಲ್ರಂತಹ ಸಾಕಷ್ಟು ಮಂದಿ ದಿಗ್ದರ್ಶರು ಭಾರತೀಯ ಚಿತ್ರರಂಗಕ್ಕೆ, ಸಮಾಜಕ್ಕೆ ಕೊಟ್ಟ ಕೊಡುಗೆಗಳು ನಿಜಕ್ಕೂ ನಿಬ್ಬೆರಗುಗೊಳಿಸುವಂತಹದು. ಇಂತಹ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ಮೂಡದಿರುವುದು ದೌರ್ಭಾಗ್ಯವೇ ಸರಿ. ಮುಂದಿನ ದಿನಗಳಲ್ಲಾದರೂ ಈ ಮಹಾಪುರುಷ ಮಾಡಿರುವಂತಹ ಚಲನಚಿತ್ರಗಳ ರೀತಿಯಲ್ಲಿ ಯಾರಾದರೂ ಮಾಡುತ್ತಾರಾ ಅಂತ ನಮ್ಮ ನಾಡಿನ ಹಲವರ ಬಯಕೆಯಾಗಿರುತ್ತೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಲನಚಿತ್ರ ವಿಚಾರಕ್ಕೆ ಸಂಬಂಧಿಸಿದ ಸುದ್ದಿಯನ್ನ ನಿಮಗೆ ನೀಡಲು ನಾವು ಸದಾ ಪ್ರಯತ್ನಿಸುತ್ತೇವೆ. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.